ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ವೈಷ್ಣವಿ ಫ್ರಮ್ ಕೆರಿಯರ್ ಮುದ್ರಾ. ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇಂಜಿನಿಯರಿಂಗ್ ಅಲ್ಲದೆ MBBS, ಡೆಂಟಲ್ ಸೈನ್ಸ್, ಕೌನ್ಸಿಲಿಂಗ್ ಗೈಡೆನ್ಸ್, ಕಟ್ ಆಫ್ ಅಥವಾ ಮ್ಯಾನೇಜ್ಮೆಂಟ್ ಕೋಟಾ ಗೈಡೆನ್ಸ್ಗೆ ಏನಾದರೂ ನೋಡ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋದಲ್ಲಿ KCET ಕೌನ್ಸಿಲಿಂಗ್ ಅಲ್ಲಿ ಸ್ಟೂಡೆಂಟ್ಸ್ ಯಾವ್ಯಾವ ಮಿಸ್ಟೇಕ್ಸ್ ಮಾಡ್ತಾರೆ, ಸೊ ಅದನ್ನ ನೀವು ಈ ಇಯರ್ ಕೌನ್ಸಿಲಿಂಗ್ ಅಲ್ಲಿ ಅವಾಯ್ಡ್ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ ಬಂದು ನಿಮ್ ಡಾಕ್ಯುಮೆಂಟ್ ಕರೆಕ್ಟ್ ಆಗಿ ವೆರಿಫಿಕೇಶನ್ ಆಗದಿಲ್ಲದೆ ಇರೋದು. ಸೊ ಎಷ್ಟೋ ಸ್ಟೂಡೆಂಟ್ಸ್ ಅನ್ಕೊಂತಾರೆ ಎಲ್ಲ ಕಾಲೇಜಿಂದನೇ ವೆರಿಫೈ ಮಾಡ್ತಾರೆ, ನಾವಿನ್ನ ಎಕ್ಸ್ಟ್ರಾ ಆಗಿ ಏನು KA ಆಫೀಸ್ಗೆ ಹೋಗಿ ಮಾಡೋದಿಲ್ಲ ಅಂತೆಲ್ಲ ಇರುತ್ತೆ. ಬಟ್ ಇಟ್ಸ್ ನಾಟ್ ಕಂಪ್ಲೀಟ್ಲಿ ಟ್ರೂ. ನೀವು ಕಾಲೇಜ್ ಅವರು ಬೇಸಿಕ್ ಇನ್ಫಾರ್ಮೇಶನ್ಸ್ ಮಾತ್ರ ಅಪ್ಡೇಟ್ ಮಾಡ್ತಾರೆ KA ಪೋರ್ಟಲ್ ಅಲ್ಲಿ. ನೀವೇನಾದ್ರೂ ಸ್ಪೆಷಲ್ ಕೋಟಾ ಏನಾದರೂ ಕ್ಲೇಮ್ ಮಾಡ್ತಿದ್ರೆ ನೀವೇ KA ಆಫೀಸ್ಗೆ ಹೋಗಿ ಸ್ಲಾಟ್ ಬುಕ್ ಮಾಡಿಕೊಂಡು KA ಆಫೀಸ್ಗೆ ಹೋಗಿ ವೆರಿಫಿಕೇಶನ್ ಮಾಡ್ಕೊಳ್ಬೇಕು. ಬರೀ ಕ್ಯಾಟಗರಿ ಅಲ್ಲ, ನಿಮ್ದೇನಾದ್ರೂ ಇವಾಗ ಹೈದರಾಬಾದ್ ಕರ್ನಾಟಕಗೆ ಏನಾದರೂ ಕ್ಲೇಮ್ ಮಾಡ್ತೀರಾ ಅಥವಾ ರೂರಲ್ಗೆ ಏನಾದರೂ ಕ್ಲೇಮ್ ಮಾಡ್ಕೊತೀರಾ ಅಂದ್ರೆ ಇದೆಲ್ಲ ನೀವು ಹೋಗಿ ಆಫ್ಲೈನ್ ಅಲ್ಲೇ ವೆರಿಫೈ ಮಾಡಬೇಕು. ನಿಮ್ ಡಾಕ್ಯುಮೆಂಟ್ಸ್ ಏನಾದರೂ ಕರೆಕ್ಟ್ ಆಗಿ ವೆರಿಫೈ ಮಾಡಿಲ್ಲ ಅಂದ್ರೆ ನೀವು KCET ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ಆಗಲ್ಲ. ದಿಸ್ ಇಸ್ ಅ ಇಂಪಾರ್ಟೆಂಟ್ ಮಿಸ್ಟೇಕ್, ಇದು ಸ್ಟೂಡೆಂಟ್ಸ್ ಅವಾಯ್ಡ್ ಮಾಡಬೇಕು. ನೆಕ್ಸ್ಟ್ ಬಂದು ಚಾಯ್ಸ್ ಫಿಲ್ಲಿಂಗು. ನಿಮ್ಗೆ ರಿಸರ್ಚ್ ಮಾಡ್ದಂಗೆ ಚಾಯ್ಸ್ ಫಿಲ್ಲಿಂಗ್ ಮಾಡೋದು. ಓಕೆ, ನನ್ನ ಫ್ರೆಂಡ್ CSE ತಗೊಂತಾರೆ, ನಾನು CSE ತಗೊಂತೀನಿ, ಬಟ್ ನಿನ್ನ ಫ್ರೆಂಡ್ ರ್ಯಾಂಕ್ ಇರುತ್ತೆ 1000, 1500 ಇರುತ್ತೆ, ನಿಮ್ದು 5000 ಇರುತ್ತೆ. ಅವ್ರು RVL ಅಪ್ಲೈ ಮಾಡ್ತಾರೆ, ನೀವು ಕೂಡ RVL ಅಪ್ಲೈ ಮಾಡಿದ್ರೆ ನಿಮ್ಗೆ ಅಲಾಟ್ಮೆಂಟ್ ಸಿಗಲ್ಲ. ನಿಮ್ಮ ರ್ಯಾಂಕ್ಗೆ ಯಾವ್ಯಾವ ಕಾಲೇಜ್ ಬರುತ್ತೆ ಅಂತ ಎಲ್ಲ ರಿಸರ್ಚ್ ಮಾಡಿಕೊಂಡು ನೀವು ಚಾಯ್ಸ್ ಫಿಲ್ಲಿಂಗ್ ಮಾಡಬೇಕು. ಅದು ಅಲ್ಲದೆ ಯಾವ ಬ್ರಾಂಚ್ ಟ್ರೆಂಡಿಂಗ್ ಇದೆ, ಜಾಬ್ ಆಪರ್ಚುನಿಟೀಸ್ ಹೆಂಗಿರುತ್ತೆ ಅದೆಲ್ಲ ಬಗ್ಗೆ ರಿಸರ್ಚ್ ಮಾಡಬೇಕು. ಅದು ಅಲ್ಲದೆ ಕಾಲೇಜಲ್ಲಿ ನೀವೇನಾದ್ರೂ ಬ್ಯಾಂಗ್ಳೂರ್ ಅಲ್ಲದೆ ತುಮಕೂರು, ಮೈಸೂರು ಕಡೆ ಏನಾದರೂ ಕಾಲೇಜಸ್ ನೋಡ್ತಿದ್ರೆ ಹಾಸ್ಟೆಲ್ ಫೆಸಿಲಿಟೀಸ್ ಹೆಂಗಿರುತ್ತೆ, ಮತ್ತೆ ಫ್ಯಾಕಲ್ಟಿ ಹೆಂಗಿರುತ್ತೆ, ಕಾಲೇಜ್ ಪ್ಲೇಸ್ಮೆಂಟ್ಸ್ ಎಷ್ಟಿರುತ್ತೆ, ಇದೆಲ್ಲಾನು ರಿಸರ್ಚ್ ಮಾಡಿ ಕರೆಕ್ಟಾಗಿ ನಿಮ್ಮ ಕಾಲೇಜ್ ಲಿಸ್ಟ್ ಯಾವ್ಯಾವ ಕಾಲೇಜಸ್ಸು ಯಾವ್ಯಾವ ಬ್ರಾಂಚ್ ಅಂತ ಎಲ್ಲ ಲಿಸ್ಟ್ ಮಾಡ್ಕೊಂಡಿರ್ಬೇಕು. ಫಸ್ಟೇ ರೆಡಿಯಾಗಿ ಇಟ್ಕೊಳ್ಬೇಕು ಬಿಫೋರ್ ಚಾಯ್ಸ್ ಫಿಲ್ಲಿಂಗ್ ನಾಳೆ ಇದೆ ಅಂತ ಇವತ್ತು ನೈಟ್ ಕುತ್ಕೊಂಡು ರಿಸರ್ಚ್ ಮಾಡಿದ್ರೆ ಇಟ್ ವೋಂಟ್ ಬಿ ಎನಿ ಯೂಸ್. ಲೈಕ್ ಡೇಟ್ಸ್ ಎಲ್ಲ ಅನೌನ್ಸ್ ಮಾಡ್ತಾರೆ, ಪ್ಲಸ್ ರಿಸಲ್ಟು ಈ ಮಂತ್ ಎಂಡ್ ಒಳಗಡೆ ಬರುತ್ತೆ. ಅದಕ್ಕಿಂತ ಮುಂಚೆನೆ ನೀವೆಲ್ಲ ಲಿಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಬರಬೇಕು. ನೆಕ್ಸ್ಟ್, ರಾಂಗ್ ಆರ್ಡರ್ಸ್ ಆಫ್ ಆಪ್ಷನ್ ಎಂಟ್ರಿ. ಸೊ ಓಕೆ, ನನ್ನ ರ್ಯಾಂಕ್ 5000, ಎಕ್ಸಾಂಪಲ್ ನಿಮ್ಮ ರ್ಯಾಂಕ್ ಏನಾದರೂ 5000 ಇದೆ, ನಾನು ಬರೀ ಟಾಪ್ 5 ಕಾಲೇಜಸಲ್ಲಿ ಮಾತ್ರ ಆಪ್ಷನ್ ಎಂಟ್ರಿ ಮಾಡ್ತೀನಿ, ಎಲ್ಲ ಬ್ರಾಂಚಸ್ಗೂ ಅಪ್ಲೈ ಮಾಡ್ತೀನಿ ಅಂತ ಆ ಥರ ಬಿಲೀಫ್ ಇರಬಾರ್ದು. ಸೊ ಇಲ್ಲಿ ಒಂದು ಆರ್ಡರ್ ಇದೆ, ಇದು ಫಾಲೋ ಮಾಡಿದ್ರೆ ನಿಮ್ಗೆ ನಿಮ್ಗೆ ಡಿಸೈಡ್ ಆಗಿರೋ ಬ್ರಾಂಚ್ ಪ್ಲಸ್ ನಿಮ್ಗೆ ವರ್ತ್ ಆಗಿರೋ ಕಾಲೇಜ್ ಅಲಾಟ್ಮೆಂಟ್ ಆಗುತ್ತೆ. ಫಸ್ಟ್ ಏನಿರ್ಬೇಕಂದ್ರೆ, ಓಕೆ ನಿಮ್ಮ RV ನಿಮ್ಗೆ ಟಾಪ್ ಕಾಲೇಜ್ ಇರುತ್ತೆ, ನಿಮ್ಮ ಡ್ರೀಮ್ ಕಾಲೇಜ್ ಕೂಡ ಇರುತ್ತೆ. RV ಎಲ್ಲ ಬ್ರಾಂಚಸ್ ಹಾಕಿ, ನಿಮ್ಗೆ ಯಾವ್ದು ಸಿಗುತ್ತೆ, ಯಾವ್ದು ಇಂಟ್ರೆಸ್ಟ್ ಇದೆಯೋ ಅದೆಲ್ಲ ಫಸ್ಟ್ ಹಾಕಿ. ಸೆಕೆಂಡ್ ಏನ್ ಬರ್ಬೇಕಂದ್ರೆ, ಇವಾಗ ನಿಮ್ ರ್ಯಾಂಕ್ ಏನಾದ್ರು 5000 ಇದೆ ಅನ್ಕೊಳ್ಳಿ, ಲಾಸ್ಟ್ ಇಯರ್ 4900, 4800 ಅಲ್ಲಿ ಯಾವ್ಯಾವ ಬ್ರಾಂಚಸ್ಗೆ ಯಾವ್ಯಾವ ಕಾಲೇಜಲ್ಲಿ ಸ್ಟಾಪ್ ಆಗಿದೆಯೋ ಆ ರಿಯಲಿಸ್ಟಿಕ್ ಕಾಲೇಜ್ ಆಪ್ಷನ್ಸ್ ಹಾಕ್ಬೇಕು. ಥರ್ಡ್ ಬಂದು ಸೇಫ್ ಆಪ್ಷನ್ಸ್. ಓಕೆ, ಲಾಸ್ಟ್ ಇಯರ್ ಈಗ ದಯಾನಂದ್ ಸಾಗರ್ ಅಲ್ಲಿ ನೋಡಿದ್ರೆ 6000 ವರ್ಗೂ ಇದೆ, 5500 ವರ್ಗೂ CSE ಬ್ರಾಂಚಸ್ ಎಲ್ಲ ಹೋಗಿದೆ. ಸೊ ಆ ಲೈಕ್ ನಿಮ್ ರ್ಯಾಂಕ್ ಝೋನ್ ಅಲ್ಲಿ ಯಾವ್ದಾವ್ದು ಬರುತ್ತೋ ಕಾಲೇಜಸ್ ಅದು ಲಾಸ್ಟ್ ಅಲ್ಲಿ ಇಟ್ಕೊಳ್ಬೇಕು. ಸೊ ಫಸ್ಟ್ ನಿಮ್ಗೆ ಇಷ್ಟವಾಗಿರೋ ಕಾಲೇಜಸ್ ಆರ್ ನಿಮ್ ಡ್ರೀಮ್ ಕಾಲೇಜಸ್, ಸೆಕೆಂಡ್ ನಿಮ್ಗೆ ಸಿಗೋ ಕಾಲೇಜಸ್, ಥರ್ಡ್ ನಿಮ್ಗೆ ಇಷ್ಟ ಇಲ್ದೇ ಇರೋನು ಬಟ್ ನೀವು ಆಗ್ಬೋದು ಈ ಕಾಲೇಜಸ್ ಅಲ್ಲಿ. ಸೊ ಈ KCET ಕೌನ್ಸಿಲಿಂಗ್ ಅಲ್ಲಿ ಹೆಂಗಿರತ್ತೆ ಅಂದ್ರೆ, ನೀವು ಎಷ್ಟು ಚಾಯ್ಸಸ್ ಆದ್ರೂ ಹಾಕ್ಬೋದು, ಎಷ್ಟು ಕಾಲೇಜ್ ಆಪ್ಷನ್ಸ್ ಆದ್ರೂ ಹಾಕ್ಬೋದು. ಬಟ್ ಲಾಸ್ಟ್ ಇಯರ್ ಏನಾಗಿದೆ ಅಂದ್ರೆ, ಬರೀ ಫಸ್ಟ್ ರೌಂಡ್ ಅಲ್ಲಿ ಮಾತ್ರ ಅವರು ಕಾಲೇಜ್ ಆಪ್ಷನ್ಸ್ಗೆ ಆಡ್ ಮಾಡೋಕ್ಕೆ ಪರ್ಮಿಷನ್ ಇತ್ತು, ಸೆಕೆಂಡ್ ರೌಂಡ್ ಇಂದ ಎಲ್ಲ ಇರಲಿಲ್ಲ. ಬಿಕಾಸ್ ಯು ನೋ ವಾಟ್ ಹ್ಯಾಪನ್ ಲಾಸ್ಟ್ ಇಯರ್. ಸೊ ನೀವು ಬರೀ ಚಾಯ್ಸಸ್ನ ಮೇಲೆ ಕೆಳಗಡೆ ಮಾಡ್ಬೋದು, ಬಟ್ ಆಪ್ಷನ್ಸ್ ಆ್ಯಡ್ ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಏನು ಬಂದರೆ, ನೀವು ಡೆಡ್ಲೈನ್ಸ್ ಮಿಸ್ ಮಾಡೋದು. ಸೊ ಇವಾಗ ನಿಮ್ಗೆ ಒನ್ಸ್ ಕೌನ್ಸಿಲಿಂಗ್ ಆಗಿದೆ, ಸೀಟ್ ಕೂಡ ಅಲಾಟ್ ಆಗಿದೆ, ಬಟ್ ನಿಮ್ಗೆ ಕಾಲೇಜ್ ಇಷ್ಟ ಇಲ್ಲ, ಇದರ್ ಯು ಕ್ಯಾನ್ ಅಪ್ಗ್ರೇಡ್ ಅಥವಾ ಸರೆಂಡರ್ ಅಥವಾ KCET ಕೌನ್ಸಿಲಿಂಗ್ ಇಂದನೇ ಎಕ್ಸಿಟ್ ಆಗೋದು. ಈ ಥರ ಆಪ್ಷನ್ಸ್ ಎಲ್ಲ ಇರುತ್ತೆ. ಇದ್ರ ಬಗ್ಗೆ ಇನ್ ಡೆಪ್ಗೆ ನೀವು KCET ಹ್ಯಾಂಡ್ ಬುಕ್ ರೆಫರ್ ಮಾಡ್ಬೋದು, ಇಲ್ಲಾಂದ್ರೆ ನಮ್ಗೇನು ಕಾಂಟ್ಯಾಕ್ಟ್ ಮಾಡ್ಬೋದು, ವಿ ಕ್ಯಾನ್ ಹೆಲ್ಪ್ ಯು ವಿತ್ ಇಟ್. ಸೊ ಅದು ಅಲ್ಲದೆ ಇವಾಗ ಇಂಜಿನಿಯರಿಂಗ್ ಅಲ್ಲದೆ ಲಾಸ್ಟ್ ಇಯರ್ ಮೆಡಿಕಲ್ ಅಲ್ಲಿ ಸೆಕೆಂಡ್ ರೌಂಡ್ ಇಂದಾನೆ ಕಾಷನ್ ಡೆಪಾಸಿಟ್ ಪೇ ಮಾಡೋದೆಲ್ಲ ಇರುತ್ತೆ. ಸೊ ಅದಕ್ಕೂ ಗಿವನ್ ಟೈಮ್ ಇರುತ್ತೆ, ಅದ್ರೊಳಗಡೆ ನೀವು ಪೇ ಮಾಡಿ ಪಾರ್ಟಿಸಿಪೇಟ್ ಮಾಡಬೇಕು. ಇಲ್ಲ ಅಂದ್ರೆ ನೀವು KCET ಕೌನ್ಸಿಲಿಂಗ್ ಅಥವಾ ಮೆಡಿಕಲ್ ಕೌನ್ಸಿಲಿಂಗ್ ಅಲ್ಲೇ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಸೊ ಆ ಥರ ಎಲ್ಲ ಡೆಡ್ ಲೈನ್ಸ್ ಇರುತ್ತೆ. ಯು ಹ್ಯಾವ್ ಟು ಬಿ ಅಲರ್ಟ್ ಅಂಡ್ KCET KA ವೆಬ್ಸೈಟ್ನ ರೆಗ್ಯುಲರ್ ಆಗಿ ನೋಡ್ತಾ ಇರಬೇಕು. ನೆಕ್ಸ್ಟ್ ಕೊನೆಯದಾಗಿ ಏಡೆಡ್ ಮತ್ತೆ ಅನ್ಏಡೆಡ್ ಕಾಲೇಜಸ್ ಅಂತ ಇರುತ್ತೆ. ಇದು BMS ಮಾತ್ರ ಇದೆ, ಇದು ಅಲ್ಲದೆ JSS ಕಾಲೇಜ್ ಕೂಡ ಇದೆ, SJCE ಕಾಲೇಜ್ ಕೂಡ ಇದೆ ಮೈಸೂರಲ್ಲಿ. ಸೊ ಇದು ಅಲ್ಲಿ ಇನ್ನೂ ಬೇರೆ ಕಾಲೇಜಸ್ ಇದೆ. ಏಡೆಡ್ ಅನ್ಏಡೆಡ್ ಡಿಫ್ರೆನ್ಸ್ ಏನಂದ್ರೆ, ಏಡೆಡ್ ಅಲ್ಲಿ ನಿಮ್ ಫೀಸ್ ಕಡಿಮೆ ಇರುತ್ತೆ ಮತ್ತೆ ನಿಮ್ ಕಟ್ ಆಫ್ ಕೂಡ ಕಡಿಮೆ ಇರುತ್ತೆ. ಸೊ ಇವಾಗ ಎಕ್ಸಾಂಪಲ್ ಹೇಳ್ತಾ ಇದೀನಿ, ಸಿವಿಲ್ ಅಲ್ಲಿ BMS ಕಾಲೇಜಲ್ಲಿ ಮೇ ಬಿ ಕಟ್ ಆಫ್ ಬಂದು 23,000 ವರ್ಗೂ ಇರುತ್ತೆ ಏಡೆಡ್ ಬ್ರಾಂಚ್ ಅಲ್ಲಿ. ಅನ್ಏಡೆಡ್ ಅಲ್ಲಿ ಇಟ್ ಈವನ್ ಗೋಸ್ ಅಪ್ ಟು 45-35 ವರ್ಗೂ ಹೋಗುತ್ತೆ.
ಸೊ ಡಿಫ್ರೆನ್ಸ್ ಅಂದರೆ ಏಡೆಡ್ ಅಲ್ಲಿ ಫೀಸ್ ಕಡಿಮೆ ಇರುತ್ತೆ, ವಿತಿನ್ 50,000 to 60,000 ಪರ್ ಇಯರ್ ಇರುತ್ತೆ. ಮತ್ತು ಅನ್ಏಡೆಡಲ್ಲಿ ನಾರ್ಮಲ್ 1,10,000 to 1,30,000 ಪರ್ ಇಯರ್ ಫೀಸ್ ಇರುತ್ತದೆ. ಸೊ ಇದ್ರೂ ಡಿಫ್ರೆನ್ಸ್ ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡುವಾಗ ನೆನ್ಪಿಟ್ಕೊಳ್ಳಿ. ಮತ್ತು ಇಲ್ಲಿ ಕೂಡ ಡಿಫ್ರೆಂಟ್ ಕಾಲೇಜ್ ಕೋಡ್ ಇರುತ್ತೆ ನೋಡಿ. ಇಲ್ಲಿ ಏಡೆಡ್ಗೆ BMS ಕಾಲೇಜ್ಗೆ E003 ಇದೆ, ಮತ್ತು ಅನ್ಏಡೆಡ್ಗೆ ಕಾಲೇಜ್ ಕೋಡ್ ಬಂದು E048 ಇದೆ. ಸೊ ಕಾಲೇಜ್ ಕೋಡ್ಸ್, ಸಬ್ಜೆಕ್ಟ್ ಕೋಡ್ಸ್ ಎಲ್ಲಾನು ಕರೆಕ್ಟಾಗಿ ಚಾಯ್ಸ್ ಫಿಲ್ಲಿಂಗ್ ಮಾಡುವಾಗ ನೆನ್ಪಿಟ್ಕೊಳ್ಬೇಕು. ಇದೇ ಥರ KCET ಅಥವಾ ಮೆಡಿಕಲ್ ಗೈಡೆನ್ಸ್ಗೆ ಏನಾದರೂ ನೋಡ್ತಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಬಟ್ ನೀವೇನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ರ್ಯಾಂಕ್ ಬರ್ತಾ ಇಲ್ಲ ಅಂದರೆ ನಾವು ಮ್ಯಾನೇಜ್ಮೆಂಟ್ ಕೋಟಾ ಗೈಡೆನ್ಸ್ ಕೂಡ ಕೊಡ್ತೀವಿ, ಅದಕ್ಕೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.